ಪ್ರಿಯ ವೀಕ್ಷಕರೇ, ಡಿಸೆಂಬರ್ 25, 2016 ಈ ದಿನ ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದ ಮುಖಪುಟದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ ಹಾಗೂ ಬಾಲಕ ವಿನೋದ್ ರಾಜ್ ಇವರ ಫೋಟೋ ಇರುವ ರಾಜ್ ಲೀಲಾ ವಿನೋದ ಎಂಬ ತಮ್ಮದೇ ಆದಂತಹ ವಿವಾದಾತ್ಮಕ ಪುಸ್ತಕವೊಂದನ್ನ ಪ್ರಸಿದ್ಧ ಲೇಖಕರಾದ ಶ್ರೀಯುತ ರವಿ ಬೆಳಗೆರೆಯವರು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಈ ವಿವಾದಾತ್ಮಕ ಪುಸ್ತಕ ಹಲವರಲ್ಲಿ ಕೆಲವರಿಗೆ ತಿಳಿಯದ ಡಾಕ್ಟರ್ ರಾಜ್ ಹಾಗೂ ಲೀಲಾವತಿ ನಡುವೆ ನಡೆದ ಘಟನೆಗಳನ್ನ ಹೇಳುತ್ತಾ ಸಾಗುತ್ತೆ. ಮನದಾಚೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ, ಫೋಟೋಗಳು ಒಳಗಿವೆ ವಿತ್ ಪ್ರೂಫ್ ಎಂಬ ಪುಸ್ತಕದ ಮೇಲಿರುವ ಸಾಲುಗಳು ಈ ಪುಸ್ತಕವನ್ನ ಓದ್ಲೇಬೇಕು ಅನ್ನೋ ತರ ಮಾಡುತ್ತೆ. ಹಿರಿಯ ನಟಿ ಲೀಲಾವತಿಯವರು ತಮ್ಮ ನಿಜ ಕಥೆಯನ್ನು ಈ ಪುಸ್ತಕದಲ್ಲಿ ರವಿ ಬೆಳಗೆರೆಯವರಿಗೆ ಈ ರೀತಿ ಹೇಳ್ತಾ ಹೋಗ್ತಾರೆ, ಕೇಳಿ. ಅದು ಸಂತ ತುಕಾರಾಮ್ ಚಿತ್ರದ ಚಿತ್ರೀಕರಣ ಸಂದರ್ಭ. ಸ್ಥಳ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ. ಅಂದು ನನಗೆ ಮತ್ತು ರಾಜ್ ನಡುವೆ ಇದ್ದಂತಹ ಅಫೇರ್ ವಿಷಯ ರಾಜ್ ಮನೆಯವರಿಗೆ ಗೊತ್ತಾಗಿ ಹೋಯಿತು. ಇದರಿಂದ ಎಲ್ಲರಿಗೂ ದೊಡ್ಡ ವೈಮನಸ್ಯ ಉಂಟಾಯಿತು. ಆಗ ಅವರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಇದು ನನ್ನ ಜೀವನದಲ್ಲಿ ನಡೆದ ದೊಡ್ಡ ಇನ್ಸಿಡೆಂಟ್. ಸಂತ ತುಕಾರಾಮ್ ಚಿತ್ರದ ಶೂಟಿಂಗ್ಗೆ ಜೊತೆಲಿ ಹೋಗಿದ್ದು ನಾವಿಬ್ರೇ. ಅದು ರೈಲಿನಲ್ಲಿ ಪ್ರಯಾಣ. ನಾನು ತಿಂಡಿ ಗಿಂಡಿ ಏನು ತಗೊಂಡು ಹೋಗಿರಲಿಲ್ಲ. ರಾಜ್ರ ಮನೆಯಿಂದ ಬೇಕಾದಂಗೆ ತಿಂಡಿ ಪ್ಯಾಕ್ ಮಾಡಿ ಕಳಿಸಿದ್ರು. ನಾನು ರಾಜ್ ಇಬ್ರು ರೈಲಿನಲ್ಲಿ ಆ ತಿಂಡಿಯನ್ನು ತಿಂದ್ವಿ. ಕತೆ ಶುರುವಾಗಿದ್ದು ಇಲ್ಲಿಂದಲೇ. ನೋಡಿದ್ಯಾ ಎಷ್ಟು ರುಚಿಯಾಗಿ ತಿಂಡಿ ಮಾಡಿ ಕಳಿಸಿದ್ದಾರೆ ಅಂತ ಅವರು ಹೇಳಿದ್ರು. ಆ ತಿಂಡಿ ನಿಜಕ್ಕೂ ರುಚಿಯಾಗಿತ್ತು. ಇಬ್ಬರು ಚೆನ್ನಾಗಿ ತಿಂದ್ವಿ. ಅದಾಗಲೇ ನಾವಿಬ್ಬರು ಕೊಲ್ಲಾಪುರ ಸೇರಿಕೊಂಡ್ವಿ. ಅಲ್ಲಿ ಶುರುವಾಯಿತು ನಮ್ಮ ಕತೆ. ಒಂದೇ ರೂಮ್ ನಲ್ಲಿ ಅವರು ನಾನು ಇರೋ ಪ್ರಸಂಗ ಬಂತು. ಅದು ಮಹಾರಾಜ ಪ್ಯಾಲೇಸ್. ನನಗೂ ರಾಜ್ಗೂ ಸ್ನೇಹವಿದೆ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಇಬ್ಬರಿಗೂ ಸೇರಿ ಒಂದೇ ರೂಮ್ ಕೊಟ್ರು. ರೂಮಿನೊಳಗೆ ಹೋದ ನಂತರ ಅವರು ಹೇಳಿದ್ರು, ನೋಡಿದ್ಯೇನೆ ಮಹಾರಾಜರು ಬಾಳಿ ಬದುಕಿದ ಜಾಗ, ಅದು ನಮಗೆ ಸಿಕ್ಕಿದೆ ಅಂದ್ರು. ಸ್ವಲ್ಪ ಸಮಯದ ನಂತರ ಅವರು ಹೊರಗಡೆ ಹೋಗಿ ಲಕ್ಷ್ಮಿ ಚಿತ್ರವಿರುವ ಒಂದು ಬಿಲ್ಲೆಯನ್ನು ತೆಗೆದುಕೊಂಡು ಬಂದ್ರು. ಅದನ್ನ ಒಂದು ದಾರಕ್ಕೆ ಪೋಣಿಸಿ ಕೊಲ್ಲಾಪುರದ ಲಕ್ಷ್ಮೀ ದೇವರ ಮುಂದೆ ನನ್ನ ಕೊರಳಿಗೆ ಕಟ್ಟಿದರು. ಇದು ಮದುವೆಯ ಸಂಕೇತ ಅಲ್ವಾ? ಅವರಿಗೆ ಮೀನು ಅಂದ್ರೆ ತುಂಬಾ ಇಷ್ಟ. ಅವರು ಮೀನನ್ನು ತರಿಸೋರು. ನಾನು ಮೀನು ಹಚ್ಚೋದನ್ನೇ ನೋಡ್ತಾ ನಿಲ್ಲೋರು. ಮೀನನ್ನ ಚೆನ್ನಾಗಿ ಹಚ್ಚಿಯಾ ಕಣೆ ಅಂತ ಹತ್ತಿರ ಬಂದು ಮುದ್ದು ಮಾಡೋರು. ಅದು ನಮ್ಮ ಪಾಲಿಗೆ ಒಂಥರ ಮಧುಚಂದ್ರ ಅನ್ನೋ ಹಾಗಿತ್ತು. ಇಬ್ಬರೂ ಎಂಜಾಯ್ ಮಾಡಿದ್ವಿ. ಅವರ ಪ್ರೀತಿಯಲ್ಲಿ ಎಳ್ಳಷ್ಟು ಕಲ್ಮಶ ಇರಲಿಲ್ಲ. ಅವರು ಕೆಲವು ಸಲ ಕಲ್ಪನೆಯಲ್ಲಿ ಕವಿಗಳ ತರ ಮಾತಾಡ್ತಿದ್ರು. ಯಾರೂ ಕೂಡ ಹುಟ್ಟೋವಾಗ್ಲೇ ಕಲ್ಮಶ ಇಟ್ಕೊಂಡು ಹುಟ್ಟೋದಿಲ್ಲ. ಬೆಳಿತಾ ಬೆಳಿತಾ ಅದು ಸೇರ್ಕೊಳ್ಳುತ್ತೆ ಅಷ್ಟೇ. ಅದೇ ರೀತಿ ಅವರಲ್ಲೂ ಕೂಡ ಕಲ್ಮಶ ಬೆರಿತಾ ಹೋಯಿತು. ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಟಿ ಆರತಿಗಾಗಿ ಹಂಬಲಿಸಿ ಹಾಸಿಗೆ ಹಿಡಿದ್ರು. ಪುಟ್ಟಣ್ಣ ಕಣಗಾಲ್ ಹೃದಯಾಘಾತಕ್ಕೀಡಾಗಿ ಹಾಸಿಗೆ ಹಿಡಿದು ಮಲಗಿದ್ದಾಗ ಅವರ ಕೈಲಿ ಕೆಲಸವಿರಲಿಲ್ಲ. ಆಗ ಅವರಿಗೆ ಆಸರೆಯಾಗಿ ಬಂದಿದ್ದು ನಟ ಪ್ರಣಯರಾಜ ಶ್ರೀನಾಥ್. ಶ್ರೀನಾಥ್ರಿಗೆ ಪುಟ್ಟಣ್ಣನವರ ಮೇಲೆ ಪೂಜ್ಯ ಭಾವ. ಅದೇ ಸಮಯಕ್ಕೆ ವಿಜಯ ನಾರಸಿಂಹ ಬರೆದ ನೀನೇ ಸಾಕಿದ ಗಿಣಿ ಹಾಡನ್ನು ಒಪ್ಪಿಕೊಳ್ಳಲು ಕಷ್ಟವಾಗಿ ಶ್ರೀನಾಥ್ ಪುಟ್ಟಣ್ಣನವರಿಗೆ ಈ ಹಾಡು ಬೇಕಾ ಎಂದು ಕೇಳಿದರು. ಆಗ ಪುಟ್ಟಣ್ಣನವರು ಬೇಕೇ ಬೇಕು ಎಂದು ಹಠ ಹಿಡಿದಾಗ ಮೂಡಿ ಬಂದಿದ್ದೆ ಮಾನಸ ಸರೋವರ ಚಿತ್ರದ ನೀನೇ ಸಾಕಿದ ಗಿಣಿ ಎಂಬ ಹಾಡು. ಅವರೇನೋ ಗಂಡಸರು, ಅವರಿಗೆ ಆ ರೀತಿಯ ಆಸರೆ ಸಿಕ್ಕಿತು. ಅವರ ಮನದ ನೋವನ್ನು ಆ ರೀತಿಯ ಹಾಡಿನ ಮೂಲಕ ತೋರಿಸಿಕೊಂಡರು. ಹೆಣ್ಣಾದ ನನಗೆ ಅಂತ ಆಸರೆ ಹೇಗೆ ಸಿಕ್ಕಿತು ಹೇಳಿ ಎನ್ನುತ್ತಾರೆ ಹಿರಿಯ ನಟಿ ಲೀಲಾವತಿಯವರು. ನಾನಿಟ್ಟ ಕಣ್ಣೀರಿಗೆ ಸರಿ ಸಮಾನವಾಗಿ ಬರೆಸಿ ಹಾಡಿದ್ರೆ ಅದೆಂತ ಹಾಡುಗಳು ಹುಡ್ತಾ ಇದ್ವೋ ಏನೋ. ವರ್ಷಗಳ ಕಾಲ ಆ ನೋವನ್ನು ಎದೆಲಿಟ್ಕೊಂಡು ಬದುಕಿದ್ದೀನಿ. ಸುರಿಸಿದ ಕಣ್ಣೀರಿಗೆ ಲೆಕ್ಕವೆಲ್ಲಿ? ನನ್ನ ನೋವು ಯಾರಿಗೆ ಹೇಳಲು ಸಾಧ್ಯವಿತ್ತು? ಅವರು ಬರೆದ ಪತ್ರಗಳನ್ನು ಜೋಪಾನವಾಗಿ ಇಟ್ಟುಕೊಂಡಿರುವ ರೀತಿಯನ್ನು ನೋಡಿರವಿ. ಇದನ್ನು ನೋಡಿ ನನ್ನ ಪ್ರೀತಿ ಅದೆಷ್ಟು ತೀವ್ರವಾಗಿದೆ ಅಂತ ಅರ್ಥ ಆಗೋದಿಲ್ವಾ? ಅವರ ಪಾಳೆಯದವರು ಮೇಲಿಂದ ಮೇಲೆ ನಮಗೆ ಫೋನ್ ಮಾಡಿ ಹೆದರಿಸೋರು. ಆಗ ನನಗೆ ರಾಮಬಾಣದಂತೆ ಸಿಕ್ಕಿದ್ದೆ ಅವರು ಬರೆದ ಆ ಕಾಗದಗಳು. ಅವುಗಳನ್ನು ನಮ್ಮ ವಕೀಲರಿಗೆ ಕೊಟ್ಟಿದ್ದೇನೆ. ನನಗಾಗಲಿ ನನ್ನ ಮಗನಿಗಾಗಲಿ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ಬರೆದಿಟ್ಟು ಸಾಯ್ತೇನೆ ಅಂತ ಹೇಳಿದ್ಮೇಲೇನೆ ಅವರ ಪಾಳೆಯದ ಕಡೆಯಿಂದ ಫೋನ್ ಬರೋದು ನಿಂತಿತ್ತು. ಹೆಂಗಸರಿಗೆ ಡಿಫೆನ್ಸೇ ಸಿಗೋದಿಲ್ವಾ ಹೇಳಿ ರವಿ? ಕಾಡಿನಿಂದ ಬಂದ್ಮೇಲೆ ನನ್ನಲ್ಲಿಗೆ ಬಂದೇ ಬರ್ತಾರೆ ಅನ್ನೋ ಆಸೆ ಇತ್ತು. ನಾನು ಇಲ್ಲಿವರೆಗೆ ಈ ಬಗ್ಗೆ ಯಾರೊಂದಿಗೂ ಹೇಳಿಲ್ಲ. ಬ್ಲಾಕ್ ಮೇಲ್ ಮಾಡೋ ಯೋಚನೆ ಕೂಡ ನನಗೆ ಬಂದಿಲ್ಲ. ನಾನು ಮಾಡಿದ್ದು ಒಂದೇ, ಅದು ಅವರ ನಿರೀಕ್ಷೆ. ಇವತ್ತಲ್ಲ ನಾಳೆ ಅವರು ಬಂದಾರು, ನನ್ನ ಮಗ ಎಂದು ವಿನೋದನ ನೆತ್ತಿ ಸವರ್ಯಾರು ಎಂಬ ನಿರೀಕ್ಷೆ ಇತ್ತು. ಅವರು ಕಾಡಿನಿಂದ ಬಂದ ಮೇಲೆ ನನ್ನಲ್ಲಿಗೆ ಬಂದೇ ಬರ್ತಾರೆ ಎಂಬ ತುಂಬು ಆಸೆ ಇತ್ತು. ರಾಘವೇಂದ್ರ ರಾಜ್ಕುಮಾರ್ ರೇಡಿಯೋ ಸಂದರ್ಶನವೊಂದರಲ್ಲಿ ಅಪ್ಪಾಜಿಯವರು ಇಂದೋ ನಾಳೆಯೋ ತಮ್ಮ ಮನಸ್ಸಿನಲ್ಲಿ ಇರೋ ಒಂದು ಮುಖ್ಯ ವಿಷಯವನ್ನ ಹೇಳಲಿದ್ದಾರೆ ಅಂತ ಹೇಳಿದ್ದ. ನಾನು ಓಹೋ ದೊಡ್ಡೋರು ನನ್ನ ಮತ್ತು ವಿನೋದನ ಬಗ್ಗೆ ಹೇಳ್ತಾರೆ ಅಂತ ಹುಚ್ಚಿಯಂತೆ ರೇಡಿಯೋ ಸಂದರ್ಶನವನ್ನ ತುದಿಗಾಲಲ್ಲಿ ನಿಂತು ನಿರೀಕ್ಷಿಸಿದೆ. ಅಸಲಿಗೆ ಈ ಮಾತು ಅವರ ಬಾಯಿಂದ ಬರಲೇ ಇಲ್ಲ. ನಿರಾಸೆ, ವಿಪರೀತ ನೋವು ತರುತ್ತೆ.
ಇಂಥ ಅದೆಷ್ಟೋ ನಿರಾಸೆ ನೋವುಗಳನ್ನು ಅನುಭವಿಸಿದ್ದೇನೆ. ಎಲ್ಲವನ್ನೂ ನುಂಗಿಕೊಂಡು ಸುಮ್ಮನಿದ್ದೇನೆ. ಇದೇ ನನ್ನ ಜಾಗದಲ್ಲಿ ಬೇರೊಬ್ಬ ಹೆಂಗಸಿದ್ದಿದ್ರೆ ಏನೆಲ್ಲಾ ರಾಧಾಂತಗಳಾಗ್ತಿತ್ತೋ ಏನೋ. ಇಷ್ಟೊಂದು ಪತ್ರಗಳು, ಫೋಟೋಗಳು, ಘಟನೆಗಳು, ಸಾಕ್ಷಿಗಳು ಇರುವಾಗ ಯಾರಾದ್ರೂ ಸುಮ್ಮನಿರ್ತಾರಾ? ಆದ್ರೆ ನಾನು ಒಂದು ಕೂಗೂ ಹಾಕ್ಲಿಲ್ಲ. ಕೊನೆಗೆ ನನ್ನ ನಿರೀಕ್ಷೆ ಮತ್ತು ಒಳ್ಳೆತನಕ್ಕೆ ಏನಾದ್ರೂ ಫಲಿತಾಂಶ ಸಿಕ್ತಾ? ಏನೂ ಇಲ್ಲ. ಸಿಕ್ಕಿದ್ದು ಬರೀ ವನವಾಸ ಅಷ್ಟೇ. ನನ್ನಲ್ಲಿರೋ ಸಾಕ್ಷ್ಯಾಧಾರಗಳನ್ನ ಹೊರಹಾಕಿದ್ರೆ ಯಾರಾದ್ರೂ ಸುಮ್ಮನಿರ್ತಿದ್ರ? ದೊಡ್ಡೋರಿಗೆ ಬರೀ ಅಭಿಮಾನಿ ದೇವರುಗಳು ಮಾತ್ರವಲ್ಲ, ಪರಮ ನೀಚ ಶತ್ರುಗಳೂ ಇದ್ದಾರೆ. ಅವರು ಸುಮ್ನೆ ಬಿಡ್ತಾ ಇದ್ರ? ಸ್ವಲ್ಪ ಯೋಚನೆ ಮಾಡಿ. ಗಂಡಸು ತನಗಾದ ದುಃಖ ಮತ್ತು ಅನ್ಯಾಯವನ್ನ ಯಾವ ಅಡೆತಡೆಯೂ ಇಲ್ಲದೆ ಹೇಳಿಕೊಂಡು ರೋಧಿಸ್ತಾನೆ. ಆದರೆ ಮಾನಕ್ಕೆ ಹಂಜೋ ಹೆಣ್ಣು ಯಾವುದನ್ನೂ ಬಾಯಿ ಬಿಡಲ್ಲ. ಒಳಗೊಳಗೆ ಅತ್ತು ನಶಿಸಿ ಹೋಗ್ತಾಳೆ. ಅಂದ ಹಾಗೆ ರವಿಯವರೇ, ಒಂದು ದೊಡ್ಡ ಚರ್ಚೆ ಇದೆ. ದೊಡ್ಡೋರು ಕಿಡ್ನಾಪ್ ಆಗಿ ಕಾಡಿನಲ್ಲಿದ್ದಾಗ ಎಲ್ಲಾ ನಟ ನಟಿಯರು ಬಂದು ಪಾರ್ವತಮ್ಮನವರಿಗೆ ಸಮಾಧಾನ ಮಾಡಿದ್ರು. ಅಕ್ಕಪಕ್ಕದ ರಾಜ್ಯಗಳ ನಟರೂ ಬಂದ್ರು. ಯಾಕೆ ರಜನಿಕಾಂತ್ ಬರ್ಲಿಲ್ವಾ? ಕೋಕಿಲ ಮೋಹನ್ ಬರ್ಲಿಲ್ವಾ? ಆದ್ರೆ ಸ್ವಲ್ಪ ಗಮನಿಸಿ ನೋಡಿ, ದೊಡ್ಡೋರಿಗೆ ಪರಮ ಆಪ್ತರಾಗಿದ್ದ ನಟಿ ಸರಿತಾ ಬರ್ಲಿಲ್ಲ, ನಟಿ ಗೀತಾ ಬರ್ಲಿಲ್ಲ. ಯಾಕೆ? ದೊಡ್ಡೋರಿಗೆ ಇವರ ನಡುವೆ ಬರೀ ಸ್ನೇಹ ಒಂದೇ ಏನು, ಗ್ರಂಥ ಸಾಂಗತ್ಯವೂ ಇತ್ತು. ಇವರು ಬಾರದಿರುವುದಕ್ಕೆ ಕಾರಣ ಯಾರು? ಪಾರ್ವತಮ್ಮನವರ? ಒಳ್ಳೆ ಚಿತ್ರಗಳನ್ನು ಮಾಡಿ ಸಂತಸದ ತುತ್ತ ತುದಿಯಲ್ಲಿದ್ದಾಗ ಅವರನ್ನು ಓಡಿಸಿಬಿಟ್ರ? ಗೊತ್ತಿದ್ದವರೇ ಹೇಳಬೇಕು. ಈ ರೀತಿಯಾಗಿ ಹಿರಿಯ ನಟಿ ಲೀಲಾವತಿಯವರು ಪತ್ರಕರ್ತ ರವಿ ಬೆಳಗೆರೆಯವರೊಂದಿಗೆ ತಮ್ಮ ಮನದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಕೊನೆಯದಾಗಿ ಲೇಖಕ ರವಿ ಬೆಳಗೆರೆಯವರು ಈ ಪುಸ್ತಕಕ್ಕೆ ಈ ರೀತಿಯ ಬೆನ್ನುಡಿಯನ್ನೂ ಕೂಡ ಬರೀತಾರೆ, ಕೇಳಿ. ಇದು ರಾಜ್ಕುಮಾರ್ ಪಾರ್ವತಮ್ಮ ಅವರ ಬಗ್ಗೆ ಏನೇನೂ ನೆಗೆಟಿವ್ ಅಂಶಗಳಿರುವ ಪುಸ್ತಕವಲ್ಲ. ಆ ಕಾಲದ ಘಟನೆಗಳೇನಿವೆ ಅವು ಮಾತ್ರ ಇಲ್ಲಿವೆ. ಎಂದಿನಂತೆ ಓದುಗ ದೊರೆಗೆ ನಮಸ್ಕಾರಗಳು.